ಈಗಾಗಲೇ ಕೂದಲಿನ ಆರೈಕೆ ಕುರಿತ ಹಿಂದಿನ ಕೆಲವು ವಿಡಿಯೋಗಳಲ್ಲಿ ಹೇರ್ ಆಯಿಲ್ ಬಗ್ಗೆ ನೋಡಿದ್ದೀರಾ. ಈಗ ಅಂಥದ್ದೇ ಇನ್ನೊಂದು ಪರಿಣಾಮಕಾರಿ ಎಣ್ಣೆ ತಯಾರಿಕೆ ನೋಡೋಣ. ಇದು ಅಜ್ಜಿ ಕಾಲದಿಂದಲೂ ಬಂದಿರುವಂಥ ಸಾಂಪ್ರದಾಯಿಕ ವಿಧಾನ. ನಮಸ್ತೆ, ನಾನು ಸುಧಾ. ನೀವು ನೋಡ್ತಿದ್ದೀರಾ ಸುಧಾ ಸದನ ಚಾನಲ್. ನೀವು ನೋಡ್ತಿದ್ದೀರಲ್ಲ, ಇದು ಹೊನ್ಗೊನೆ ಸೊಪ್ಪು. ಇದು ನಮ್ಮ ದಕ್ಷಿಣ ಭಾರತದಲ್ಲಿ ಮಾತ್ರ ಕೆಲವು ಕಡೆ ಸಿಗುವಂಥದ್ದು. ಹಳ್ಳಿ ಕಡೆ ಹೊಲಗಳಲ್ಲಿ, ಅದರಲ್ಲೂ ಹೆಚ್ಚಾಗಿ ಕೆರೆ, ಕುಂಟೆ, ನೀರಿನ ಕೊರತೆ ಹೆಚ್ಚಾಗಿರುತ್ತಲ್ಲ, ಅಂಥ ಕಡೆ ಸೊಂಪಾಗಿ ಬೆಳೆಯುವಂಥ ಸಣ್ಣ ಸಸ್ಯ, ಕಳೆ ಅಂತಲೂ ಹೇಳ್ಬೋದು. ಇದನ್ನು ತೊಳ್ಕೊಳ್ಬೇಕು. ಅದಕ್ಕೂ ಮೊದಲು ಇದನ್ನು ಶೋಧಿಸ್ಕೋಬೇಕು, ಕಸ ಕಡ್ಡಿ ಏನಾದರೂ ಇದ್ದರೆ. ನಾನು ಆಲ್ರೆಡಿ ಶೋಧಿಸ್ಕೊಂಡಿದ್ದೀನಿ. 2-3 ನಿಮಿಷ ನೆನೆಸಿ ಇಟ್ಬಿಟ್ಟು ಮತ್ತೆ ತೊಳ್ಕೊಳ್ತಿದ್ದೀನಿ. ಧೂಳು ಮಣ್ಣು ಎಲ್ಲ ಹೋಗೋ ಹಾಗೆ 2-3 ಸತಿ ನೀರು ಬದಲಾಯಿಸ್ಕೊಂಡು ಚೆನ್ನಾಗಿ ತೊಳ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾನು ತೊಗೊಂಡಿರೋದು ಒಂದು ರೀತಿ ಹೊನ್ಗೊನೆ ಸೊಪ್ಪಾದರೆ, ಇನ್ನೂ ಹಲವು ಬಗೆಯಲ್ಲಿ ಹೊನ್ಗೊನೆ ಸೊಪ್ಪು ಸಿಕ್ಕತ್ತೆ. ಅದರ ಪಿಕ್ಚರ್ನ ಇಲ್ಲಿ ನೋಡ್ಬೋದು ನೀವು. ಗೊತ್ತಾಯಿತು. ಹಾಗಾದರೆ ಇವುಗಳಲ್ಲಿ ಯಾವ ಸೊಪ್ಪನ್ನು ಬಳಸಬೇಕು ಅನ್ನೋದು ನಿಮ್ಮ ಪ್ರಶ್ನೆ ಅಲ್ವಾ? ನೀವು ಯಾವ್ದು ಬೇಕಾದರೂ ಬಳಸ್ಬೋದು. ಮೂಲ ಗುಣ ಒಂದೇ ಇದ್ದು ಅದರ ಪರಿಣಾಮ ಕೂಡ ಒಂದೇ ಇರುತ್ತೆ. ತೊಳೆದಾಯಿತು, ಸ್ವಲ್ಪ ಹೊತ್ತು ಹಾಗೆ ಬಿಡ್ತೀನಿ, ನೀರು ಸೋರ್ಕೊಳ್ಳಿ. ಇದನ್ನು ಅಡುಗೆಯಲ್ಲಿ ಅಂದರೆ ಸಾರು, ಪಲ್ಯ, ಚಟ್ನಿ ರೂಪದಲ್ಲಿ ತಿನ್ನಬಹುದು. ಬಸ್ಸಾರಂತೂ ತುಂಬ ಚೆನ್ನಾಗಿರುತ್ತೆ. ಮೊದಲನೇ ಪಿಕ್ಚರಲ್ಲಿರೋ ಸೊಪ್ಪನ್ನು ಬಳಸಿ ಮಾಡೋದ್ರಿಂದ ಅದು ಸ್ವಲ್ಪ ಸ್ವೀಟಶ್ ಆಗಿರುತ್ತೆ, ಕಹಿ ಇರಲ್ಲ, ಚೆನ್ನಾಗಿರುತ್ತೆ ಬೇಳೆ ಹಾಕಿ ಮಾಡಿದರೆ. ಯಾವುದಾದ್ರೂ ಒಂದು ಕಾಟನ್ ಬಟ್ಟೆ ತೊಗೊಂಡು ಹೀಗೆ ಸೊಪ್ಪನ್ನು ಹರಡ್ಕೊಳ್ಬೇಕು ಅದರ ಮೇಲೆ. ಹೀಗೆ ಸ್ವಲ್ಪ ಹೊತ್ತು ಬಿಡ್ತೀನಿ. ನಂತರ ಬಟ್ಟೆಯಿಂದ ಸೊಪ್ಪನ್ನು ಮೆತ್ತಗೆ ಒತ್ತಿದ್ರೆ ಅದರಲ್ಲಿರೋ ಹೆಚ್ಚಿನ ನೀರಿನ ಅಂಶ ಬಟ್ಟೆ ಹೀರ್ಕೊಳ್ಳುತ್ತೆ. ಹೊನ್ಗೊನೆ ಸೊಪ್ಪು ಮಳೆಗಾಲದಲ್ಲಿ ಸಿಗುತ್ತೆ, ಎಲ್ಲ ಸೀಸನಲ್ಲೂ ಸಿಕ್ಕಲ್ಲ. ಇದನ್ನು ಆಹಾರದಲ್ಲಿ ಹೆಚ್ಚಾಗಿ ಬಳಸೋದ್ರಿಂದ ಕಣ್ಣಿಗೆ ಮತ್ತು ಚರ್ಮಕ್ಕೆ ತುಂಬ ಒಳ್ಳೆಯದಿದೆ. ಅಷ್ಟೇ ಅಲ್ಲ, ಇದು 108 ರೋಗಗಳಿಗೆ ರಾಮಬಾಣ ಅಂತಲೂ ಹೇಳ್ತಾರೆ. ಈ ಸೊಪ್ಪನ್ನು ನೀರು ಹಾಕದೆ ರುಬ್ಕೊಳ್ಬೇಕು. ಹಾಗೆ ಸೊಪ್ಪನ್ನು ಹಾಕಿ ರುಬ್ಬಕ್ಕೆ ಬರೋದಿಲ್ಲ, ಮಿಕ್ಸಿ ರನ್ ಆಗಲ್ಲ. ಅದಕ್ಕೆ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಆಯಿತು, ಇದನ್ನು ರುಬ್ಕೊಳ್ತೀನಿ. ತುಂಬ ನುಣ್ಣಗೆ ಏನೂ ಬೇಕಾಗಿಲ್ಲ, ಸ್ವಲ್ಪ ತರ್ತರಿ ಆದರೂ ಪರವಾಗಿಲ್ಲ. ಸ್ಟವ್ ಹೊತ್ಸ್ಕೊಂಡು ಒಂದು ಪಾತ್ರೆ ಇಟ್ಕೊಳ್ತಿದ್ದೀನಿ. ಸ್ವಲ್ಪ ದೊಡ್ಡದಿರಲಿ ಪಾತ್ರೆ. ಎಣ್ಣೆ ಅರ್ಧ ಲೀಟ್ರ್ ತೊಗೊಳ್ತಿದ್ದೀನಿ. ಯಾವ ಎಣ್ಣೆ ಅಂದ್ರೆ ಎಳ್ಳೆಣ್ಣೆ ತೊಗೊಳ್ತಾ ಇದ್ದೀನಿ. ಎಳ್ಳೆಣ್ಣೆ ಬೇಡ ಅಂದರೆ ಕೊಬ್ಬರಿ ಎಣ್ಣೆ ಸಹ ಬಳಸ್ಬೋದು. ಶುದ್ಧವಾದ ಎಳ್ಳೆಣ್ಣೆನೇ ತೊಗೊಳ್ಬೇಕು. ಬೇರೆ ಬೇರೆ ಮಿಕ್ಸ್ ಮಾಡಿರೋದು ಕೊಟ್ಬಿಡ್ತಾರೆ, ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಶುದ್ಧವಾದ್ದು. ಕೊಬ್ಬರಿ ಎಣ್ಣೆಯಲ್ಲಿ ಕೆಲವು ಪ್ರಾಪರ್ಟೀಸ್ ಇದ್ದರೆ ಎಳ್ಳೆಣ್ಣೆಲ್ಲೂ ಕೆಲವು ಪ್ರಾಪರ್ಟೀಸ್ ಇದೆ, ಅದು ಕೂಡ ಕೂದಲಿಗೆ ಒಳ್ಳೆಯದೇ. 2-3 ನಿಮಿಷ ಎಣ್ಣೆ ಕಾಯಲಿ. ಈಗ ರುಬ್ಬಿಟ್ಕೊಂಡಿದ್ವಲ್ಲ ಸೊಪ್ಪಿನ ಮಿಶ್ರಣ, ಅದನ್ನು ಹಾಕ್ಕೊಳ್ತಿದ್ದೀನಿ. ಎಳ್ಳೆಣ್ಣೆ ಉಷ್ಣ, ಹೊನ್ಗೊನೆ ಸೊಪ್ಪು ತಂಪು, ಇವೆರಡು ಒಂದಕ್ಕೊಂದು ಬ್ಯಾಲೆನ್ಸ್ ಆಗೋಗೆ ಹೇಗೆ ಬ್ಲೆಂಡ್ ಮಾಡಿದ್ದಾರೆ ನೋಡಿ ನಮ್ಮ ಹಿರಿಯರು. ಎಣ್ಣೆ ಕುದೀತಾ ಇದೆ, ಸೊಪ್ಪು ಅದ್ರೊಳಗೆ ಚೆನ್ನಾಗಿ ಬೇಯ್ತಾ ಇರೋದು ನೋಡ್ಬೋದು. ಈ ಎಣ್ಣೆ ತಯಾರಿಸುವಾಗ ಸೊಪ್ಪು ಎಷ್ಟೊತ್ತು ಬೇಯಬೇಕು, ಎಣ್ಣೆ ಎಷ್ಟೊತ್ತು ಕುದಿಬೇಕು, ಯಾವ ಹೀಟಲ್ಲಿ ಕುದಿಬೇಕು, ಹೀಗೆ ತುಂಬ ವಿಷಯಗಳು ಮುಖ್ಯ ಆಗುತ್ತೆ. ನೋಡಿ, ನಾನು ಸಣ್ಣ ಬರ್ನರಲ್ಲಿ ಇಟ್ಟು ಕುದಿಸ್ತಾ ಇದ್ದೀನಿ. ಮತ್ತು ಮೀಡಿಯಮ್ ಫ್ಲೇಮ್ನಲ್ಲೇ ಇರಬೇಕು. ಬೇಕಾದ್ರೆ ಲೋನಲ್ಲೂ ಇಟ್ಕೊಳ್ಬೋದು. ಆಮೇಲೆ ಹೈ ಫ್ಲೇಮ್ನಲ್ಲಿ ಮಾತ್ರ ಇಡಬಾರ್ದು, ಬೇಗ ಸೀದೋಗುತ್ತೆ ಎಣ್ಣೆ. ಸೊಪ್ಪಿನೊಳಗೆ ಇರುವ ನೀರಿನ ಅಂಶ ಹಿಂಗೋವರೆಗೂ ಇದು ಕುದಿಸ್ಬೇಕಾಗತ್ತೆ. ಸ್ವಲ್ಪ ಸಮಯ ಬೇಕು, ಅಲ್ಲಿವರೆಗೂ ತಾಳ್ಮೆಯಿಂದ ಬೇಯಿಸಬೇಕಾಗತ್ತೆ. ಅದರಲ್ಲಿ ನೀರಿನಂಶ ಇರೋವರೆಗೂ ಈ ರೀತಿ ಕುದಿತಾನೆ ಇರುತ್ತೆ. ನೀರಿನಂಶ ಹೋದ್ಮೇಲೆ ಕುದಿಯೋದು ನಿಂತು ಈ ರೀತಿ ತಣ್ಣಗಾಗತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಇದೆ, ಲೋ ಮಾಡಿಲ್ಲ ನಾನು. ಆದರೂ ಅದು ಕುದೀತಾ ಇಲ್ಲ, ಅಂದರೆ ಈಗ ಅದಾಗಿದೆ ಅಂತ. ಅಲ್ಲದೆ ಸೊಪ್ಪಿನ ಕಲರ್ ಕೂಡ ಚೇಂಜ್ ಆಗಿದೆ, ಗಮನಿಸಿ. ಮೊದಲು ಲೈಟ್ ಗ್ರೀನ್ ಇತ್ತು, ಈಗ ಡಾರ್ಕ್ ಆಗಿದೆ. ಅಷ್ಟೇ, ಇದಾಗಿದೆ. ಸ್ಟವ್ ಆಫ್ ಮಾಡ್ತೀನಿ. ಇದು ಪೂರ್ತಿ ತಣ್ಣಗಾಗಬೇಕು. ಇದು ಪೂರ್ತಿ ತಣ್ಣಗಾಗಿದೆ. ಇದನ್ನು ಶೋಧಿಸ್ಕೊಳ್ಳೋಣ. ಸ್ಟ್ರೈನರ್ ಅಲ್ಲದೆ ತೆಳುವಾದ ಬಟ್ಟೆಯಲ್ಲಿ ಕೂಡ ಶೋಧಿಸ್ಕೊಳ್ಬೋದು. ಈ ಎಣ್ಣೆನ ಹಚ್ಚಿ ಸ್ವಲ್ಪ ಮಸಾಜ್ ಮಾಡೋದ್ರಿಂದ ನೆತ್ತಿಲಿ ರಕ್ತ ಪರಿಚಲನೆ ಹೆಚ್ಚಾಗಿ ಕೂದಲು ಉದುರೋ ಸಮಸ್ಯೆ ನಿಧಾನವಾಗಿ ನಿಯಂತ್ರಣಕ್ಕೆ ಬರುತ್ತೆ.
ಬೇಡವಾದ ಬ್ಯಾಕ್ಟೀರಿಯಾ ಶಿಲೀಂಧ್ರಗಳನ್ನು ನಾಶ ಮಾಡೋದ್ರ ಮೂಲಕ ಕೂದಲಿನ ಬೆಳವಣಿಗೆಗೆ ಸಹಾಯ ಮಾಡುತ್ತೆ, ಹಾಗೆ ಕೂದಲನ್ನು ನರಿಷ್ ಮಾಡುತ್ತೆ. ಎಣ್ಣೆ ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ಸೊಪ್ಪಿನ ರಸ ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಬೆರ್ತಿದೆ ಅಂತ. ಸೊಪ್ಪಲ್ಲೂ ಇನ್ನೂ ಎಣ್ಣೆ ಇರುತ್ತೆ, ಈ ರೀತಿ ಪ್ರೆಸ್ ಮಾಡಿ ತೆಗಿಬಹುದು. ಶೋಧಿಸಾದ್ಮೇಲೆ ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿಟ್ಕೊಳ್ಳಿ. ಈಗ ಎಣ್ಣೆ ರೆಡಿ ಆಯಿತು. ಎಣ್ಣೆ ಮಾಡೋದು ಕಷ್ಟನಾ? ಇಲ್ಲ ಅಲ್ವಾ? ಹಾಗಿದ್ರೆ ಈಗ ಸೊಪ್ಪು ಸಿಗ್ತಾ ಇದೆ, ಸಿಕ್ತಾಗ ಎಣ್ಣೆ ಮಾಡಿಟ್ಕೊಳ್ಳಿ. ಕೂದಲಿಗೆ ಹಚ್ಚಿ ಕಪ್ಪು ದಟ್ಟ ಸೊಂಪಾದ ಕೂದಲನ್ನು ನಿಮ್ಮದಾಗಿಸ್ಕೊಳ್ಳಿ. ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅನಿಸಿಕೆಗಳನ್ನ ಕಮೆಂಟ್ಸ್ನಲ್ಲಿ ತಿಳಿಸಿ, ಆಸಕ್ತಿ ಇರೋರಿಗೆ ಶೇರ್ ಮಾಡಿ. ಸುಧಾ ಸದನ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನೆಲ್ಲ ವಿಡಿಯೋಗಳನ್ನ ಹೀಗೆ ನೋಡ್ತಾ ಇರಿ. ಮತ್ತೆ ಸಿಗೋಣ. ನಮಸ್ತೆ.